ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಹಿಂದಿನ ತರಗತಿಯಲ್ಲಿ ನಾವು 10ನೇ ತರಗತಿ ಗದ್ಯ ಪಾಠ ವೃಕ್ಷ ಸಾಕ್ಷಿ ಈ ಪಾಠದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ವೃಕ್ಷ ಸಾಕ್ಷಿ ಪಾಠವನ್ನು ದುರ್ಗಸಿಂಹ ತನ್ನ ಪಂಚತಂತ್ರ ಕಥೆಯಲ್ಲಿ ಬರೆದಿರ್ತಕ್ಕಂತಹ ಉಪಕಥೆಗಳಲ್ಲಿ ಒಂದು. ಈ ಪಾಠದಲ್ಲಿ ನಾವು 2 ಪಾತ್ರಗಳನ್ನು ಗಮನಿಸಿದ್ವಿ ಮಕ್ಕಳೇ. ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ. ಇವರು ಮಧುರಾ ನಗರದಲ್ಲಿ ಇದ್ದಂತಹ ವ್ಯಾಪಾರಿಗಳ ಮಕ್ಕಳು. ಇವರು ವ್ಯಾಪಾರಕ್ಕೆ ಹೋಗಿ ಬಹಳಷ್ಟು ಒಂದನ್ನು ಗಳಿಸಿಕೊಂಡು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದು ತಮ್ಮ ಊರಿನಲ್ಲಿ ಬಯಲು ಉದ್ಯಾನವನದಲ್ಲಿ ಅರ್ಧರಾತ್ರಿಯಲ್ಲಿ ತಂದು ಧರ್ಮ ಬುದ್ಧಿ ಆಗ ಹಣವನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾರೆ. ಆಗ ದುಷ್ಟ ಬುದ್ಧಿ ಬೇಡ ಬೇಡ, ಇಷ್ಟು ಒಂದನ್ನು ಹಂಚಿಕೊಂಡು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ನಾವು ಸ್ವತಂತ್ರವಾಗಿರೋಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕು, ಆಗ ಸ್ವಲ್ಪ ಹಣ ಬೇಕಾಗ್ತದೆ ಅಂತ ಹೇಳಿ ಧರ್ಮ ಬುದ್ಧಿಯನ್ನು ಒಪ್ಪಿಸಿ ಅಲ್ಲೇ ಉದ್ಯಾನವನದಲ್ಲಿ ಇದ್ದಂತಹ ಒಂದು ಮಹಾ ಪಟವಿ ದೊಡ್ಡ ಆಲದ ಮರ ಕೆಳಗಡೆ ಎಲ್ಲ ಹಣವನ್ನ ಹೂಡ್ತಾರೆ. ಅವ್ರಿಗೆ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಹಣವನ್ನು ತೆಗೆದುಕೊಂಡು ಹಾಗೆ ಇಬ್ಬರು ಊರಿಗೆ ಹೋಗಿ ಸುಖವಾಗಿದ್ದಂಥ ಸಂದರ್ಭದಲ್ಲಿ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನು ವಂಚಿಸಿ ಆ ಉದ್ಯಾನವನಕ್ಕೆ ಬಂದು ಆ ಇಟ್ಟಿದ್ದಂತಹ ಎಲ್ಲವನ್ನನ್ನು ತೆಗೆದುಕೊಂಡು ಮನೆಗೆ ಹೋಗಿ ಒಂದಷ್ಟು ದಿವಸ ಆದಮೇಲೆ ಧರ್ಮ ಬುದ್ಧಿ ಹತ್ರ ಬಂದು ಖರ್ಚಿಗೆ ಹಣ ಇಲ್ಲ, ಇನ್ನೊಂದು ಸ್ವಲ್ಪ ಹಣ ತೆಗೆದುಕೊಳ್ಳೋಣ ಬಾ ಅಂತ ಹೇಳಿ ಕರ್ಕೊಂಡವ್ರು ನೋಡಿದಾಗ ಅಲ್ಲಿ ಒಂದು ಇರೋದಿಲ್ಲ. ಹೀಗೆ ಅತಿ ಕುಟಿಲ ಮನನು ತನ್ನ ಲುಪ್ತತೆಯಿಂದ ದುಷ್ಟ ಬುದ್ಧಿ ನುಡಿಯಂ ಕುಸಿಯಂ ಮತಿಗೆಟ್ಟು ತಸ್ಕರಾಸೆ ನೃತಂ ಬಲಂ ಎನಿಪ ವಾಕ್ಯಮಂ ನೆನೆಯುತ್ತ. ಈ ರೀತಿಯ ಅತಿ ಕುಟಿಲನು ದುರಾಸೆವಂತನೂ ಆಗಿರ್ತಕ್ಕಂತಹ ದುಷ್ಟ ಬುದ್ಧಿ ಸುಳ್ಳೆ ಕಳ್ಳರಿಗೆ ಬಲ ಎಂಬ ವಾಕ್ಯದಂತೆ ಈ ರೀತಿ ಹೇಳ್ತಾನೆ ಮಕ್ಕಳೇ. ತನ್ನ ಬಾಯನ್ನ ಬಸಿರನ್ನ ಪಡ್ಕೊಂಡು ಓದನಲ್ಲ ಕೆಟ್ಟನಲ್ಲ, ನನ್ನ ಸ್ನೇಹ ಕೆಡ್ತಲ್ಲ ಅಂತ ಬಾಯನ್ನು ಪಡ್ಕೋತಾ ಧರ್ಮಾಧಿಕರಣಗಳಿಗೆ ಬರ್ತಾರೆ. ಧರ್ಮಾಧಿಕರಣದ ಹತ್ರ ಬಂದಾಗ ಎಲ್ಲ ವಿಚಾರವನ್ನ ಹೇಳ್ತಾರೆ. ಎಲ್ಲ ವಿಚಾರವನ್ನು ಹೇಳಿದಾಗ ಇದೆಲ್ಲ ಮುಗಿದ ಮೇಲೆ ದುಷ್ಟ ಬುದ್ಧಿ ಕೊನೆಯಲ್ಲಿ ಇದೆಲ್ಲ ಧರ್ಮ ಬುದ್ಧಿയെ ಕಟ್ಟಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ, ಆಗ ಧರ್ಮಾಧಿಕರಣದವರು ಸಾಕ್ಷಿ ಹೇಳು ಅಂತ ಹೇಳಿದಾಗ ಹೊನ್ನನ್ನು ಇಡಬೇಕಾದ್ರೆ ನಾನು ಮತ್ತೆ ಈ ಧರ್ಮ ಬುದ್ಧಿ ಬಿಟ್ಟು ಬೇರಾರು ಅಲ್ಲಿ ಇರಲಿಲ್ಲ, ಇದಕ್ಕೆ ವಟವೃಕ್ಷವೇ ಸಾಕ್ಷಿ ಅಂತ ಹೇಳಿದಾಗ ಅದು ಧರ್ಮಾಧಿಕರಣದಲ್ಲಿ ಆಶ್ಚರ್ಯ ಆಗ್ತದೆ. ಆದರೂ ಕೂಡ ಸಾಕ್ಷಿ ಅಂತಕ್ಕಂಥದ್ದು ಮುಖ್ಯ ಆಗಿರೋದ್ರಿಂದ ಅವರು ಒಪ್ಕೋತಾರೆ. ಅದನ್ನ ಧರ್ಮ ಬುದ್ಧಿ ಹತ್ರನು ಹೇಳ್ತಾರೆ. ಆಗ ಧರ್ಮ ಬುದ್ಧಿ ಹೇಳ್ತಾನೆ, ಮರವನ್ನ ಸಾಕ್ಷಿ ಮಾಡಿ ಕೇಳಿದವರು ಹೇಳಿದವರು ಇಂದು ಇವತ್ತಿಗೂ ಕೂಡ ಯಾರೂ ಇಲ್ಲ ನೆನಕೋತಾರೆ. ಆದರೂ ಮನುಷ್ಯರ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಇದಕ್ಕೆಲ್ಲ ದೇವರು ನೋಡ್ತಾ ಇರ್ತಾನೆ ಅಂತಕ್ಕಂಥ ಮಾತನ್ನು ಆಲಿಸಿ ಮರವನ್ನು ನುಡಿಸುವುದು ಪರಮಗಾನ ಅಂತ ಪರಮ ಆಶ್ಚರ್ಯ ನಿಗೂಢ ಅಂತಕ್ಕಂತಹ ವಿಚಾರವನ್ನು ಹೇಳಿ ಆಯ್ತು ಕೈಗೊಳ್ಳಿ ಅಂತ ಒಪ್ಕೋತಾನೆ. ಅಷ್ಟೊತ್ತಿಗಾಗಲೇ ಸಮಯ ಮುಗಿದೋಗಿರುತ್ತೆ. ಅಷ್ಟರಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ನಾಳೆ ಈ ವಿಚಾರವನ್ನ ಮುಂದುವರಿಸೋಣ ಅಂತ ಧರ್ಮಾಧಿಕರಣದಲ್ಲಿ ಹೇಳಿದಾಗ ತಕ್ಷಣವೇ ಧರ್ಮ ಬುದ್ಧಿ ಮತ್ತು ಎಲ್ಲ ಧರ್ಮಾಧಿಕರಣಗಳು ಮನೆಗೆ ತೆರಳಿದಾಗ ದುಷ್ಟ ಬುದ್ಧಿಯು ತನ್ನ ಮನೆಗೆ ಹೋಗಿ
ತಮ್ಮ ತಂದೆಯನ್ನ ಯಾರೂ ಇಲ್ಲದೆ ಇರತಕ್ಕಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ನಡೆದ ಘಟನೆಯನ್ನೆಲ್ಲ ಹೇಳಿ, ನೀನೊಂದು ಮಾತಿನಿಂದ ನಮ್ಮ ಇಡೀ ಕುಟುಂಬ ತುಂಬ ವರ್ಷಗಳ ಕಾಲ ದುಡಿಯದೆ ಅನ್ನವನ್ನು ಹೊಂದಬಹುದು ಅಥವಾ ಸುಖವಾಗಿರಬಹುದು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಆಗ ದುಷ್ಟ ಬುದ್ಧಿಯ ತಂದೆ ಒಪ್ಪೋದಿಲ್ಲ. ಕೊನೆಗೆ ನನ್ನ ಕೆಲಸವನ್ನು ಕೇಳಿಸ್ಬೇಡ ಅಂತ ಹೇಳಿ ತನ್ನ ತಂದೆಯನ್ನು ಒಡಂಬಡಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಬೆಟ್ಟದ ಕಡೆಯಿಂದ ಸೂರ್ಯ ಮುಳುಗುವುದನ್ನು ಕಾಣಿಸ್ತಾ ಇರುತ್ತೆ. ಹೇಗೆ ಆ ಕತ್ತಲೆಯ ಸಂದರ್ಭವನ್ನ ಕವಿ ವರ್ಣಿಸಿದಾನೆ ಅಂತಕ್ಕಂಥದ್ದನ್ನು ಈ ಪದ್ಯದಲ್ಲಿ ತಿಳ್ಕೋಬಹುದಾಗ ಮತ್ತೆ ಮುಂದುವರಿದ ಪಾಠಭಾಗವನ್ನ ತಿಳ್ಕೊಳ್ಳೋಣ. ಪಾಠ ಓದ್ತೀನಿ ಮಕ್ಕಳೇ, ಗಮನ ಇಟ್ಟು ಆಲಿಸಿ ಮತ್ತೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಮೇದಿನಿಯಂ ಕ್ರಮದೇ ಪೂರ್ವಿದುದಾತ್ತನ ಭೂಮಿ ಭಾಗಮಚ್ಛಾದಿತ ದಿಗ್ಮುಖಂ ವ್ಯವಹಿತ ಅಖಿಲ ದೃಷ್ಟಿಪಥಂ ಕಮಲ ಬೋಧ ನೀರದಾಗಮ ಘನ ಪ್ರಕರಂಜನ ಪುಂಜ ಕುಕಿಲ ಅಬ್ಜೋದರ ಕಾಣಾಮಯ ಕಾಂತಿ ಶಿಶಿಕಂಠಗಳ ಪ್ರತಿಮಾ ಪ್ರಭು ತಮ್ಮ ಕತ್ತಲೆ ಹೇಗೆ ಬರ್ತಾ ಇತ್ತು ಅಂತಕ್ಕಂತಹ ವಿಚಾರ. ಮೇದಿನಿಯಂ, ಮೇದಿನಿ ಅಂದ್ರೆ ಭೂಮಿ. ಮೇದಿನಿ ಪದಿನಿ ಪದ ಕೇಳಿದ್ರೆ ನಮಗೆ ಮೇದಿನಿ ಅಂದ್ರೆ ಭೂಮಿಯ ಮೇಲೆ. ಕ್ರಮದೇ ಭೂಮಿಯ ಮೇಲೆ ಹೇಗೆ ಕತ್ತಲು ಆವರಿಸ್ತಾ ಇತ್ತು ಅಂದ್ರೆ ಪೂರ್ವಿದುದಾತ್ತ ಭೂವಿಭಾಗಮಚ್ಛಾದಿತ ದಿಗ್ಮುಖಂ ಉಬ್ಬಿದಂತಹ ಆವರಿಸಿರ್ತಕ್ಕಂತಹ ಪೂರ್ವಿದುದಾತ್ತವಾಗಿರ್ತಕ್ಕಂತಹ ನಭೋಮಂಡಲವನ್ನ ಅಚ್ಛಾದಿತ, ಅಚ್ಛಾದಿತ ಅಂದ್ರೆ ಆಕ್ರಮಿಸಿಕೊಂಡಿರ್ತಕ್ಕಂತಹ, ಎಲ್ಲ ದಿಕ್ಕುಗಳಲ್ಲೂ ಆಕ್ರಮಿಸಿಕೊಂಡಿರ್ತಕ್ಕಂತಹ, ವ್ಯವಹಿತ ಮುಚ್ಚಿರುವಂತಹ, ಅಖಿಲ ದೃಷ್ಟಿಪಥಂ ಅಖಿಲ ಆವರಿಸಿಕೊಂಡಿರ್ತಕ್ಕಂತಹದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ. ತಮಲ, ತಮಲ ಅಂದ್ರೆ ಕತ್ತಲೆ. ಭೃಗೋದಂ, ಭೃಗೋದರ, ಭೃಗೋದರ ಅಂದ್ರೆ ದುಂಬಿಯ ದೇಹ. ನೋಡಿದ್ರಲ್ಲ ದುಂಬಿ ಕಪ್ಪಗಿರುತ್ತೆ, ಹಾಗೆ ಭೃಗೋದರ ಅಂತ ಕರೀತಾರೆ. ಭೃಗೋದರ ಅಂದ್ರೆ ಏನು? ದುಂಬಿಯ ದೇಹ ಕಪ್ಪಗಿರ್ತದೆ, ನೋಡಿದ್ರಲ್ವಾ. ನೀರದಾಗಮ, ನೀರದಾಗಮ ಅಂದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಕಪ್ಪಗಿರುತ್ತಲ್ಲ, ನೋಡಿದ್ರಲ್ಲ ಮೋಡ, ಆ ರೀತಿಯ ಮೋಡ. ಘನ ಪ್ರಕಾರಂಜನ, ಕಾಡಿಗೆಯ ರೀತಿಯಲ್ಲಿರ್ತಕ್ಕಂತಹ. ಪುಂಜ ಸಮೂಹ ಅಂದ್ರೆ ಮಳೆ ಬರಲಿಕ್ಕೆ ಮೋಡ, ಮೋಡಗಳ ಸಮೂಹ ಸೇರ್ಕೊಂಡಿರುವ ರೀತಿಯಲ್ಲಿ ಕತ್ತಲು ಆವರಿಸಿದೆ. ಕೋಕಿಲ, ಕೋಗಿಲೆಯ, ಕೋಕಿಲ ಕೋಗಿಲೆ. ಇದು ತತ್ಸಮ ತದ್ಭವಕ್ಕೆ ಬರ್ತದೆ ಮಕ್ಕಳೇ. ಇದು ತದ್ಭವ, ಕೋಗಿಲೆ ತದ್ಭವ. ಇದು ತತ್ಸಮ. ಅಬ್ಜೋದರ, ಅಬ್ಜೋದರ ಅನ್ನೋ ಪದವನ್ನು ಕೇಳಿದ್ರೆ ಮಕ್ಕಳೇ, ನಿಮಗೆ ಟಿಪ್ಪಣಿಯಲ್ಲಿ ಸಿಗುತ್ತೆ ನೋಡಿ ಮಕ್ಕಳೇ. ಅಬ್ಜೋದರ, ಅಬ್ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟಿದ, ಅಬ್ಜೋದರ ನೀರಿನಲ್ಲಿ ಹುಟ್ಟಿದ. ಯಾವುದು? ಕಮಲ. ಉದರ ಅಂದ್ರೆ ಹೊಟ್ಟೆ. ಅಬ್ಜೋದರ ಉದರ, ನಾಭಿಯಲ್ಲಿ ಕಮಲ ಉಳ್ಳವನು. ಅಬ್ಜೋದರ ಅಂದ್ರೆ ಯಾರು? ವಿಷ್ಣು ಮಕ್ಕಳೇ. ನೋಡಿದ್ರಲ್ಲ ವಿಷ್ಣುವಿನ ದೇಹ ಕಪ್ಪಗಿರುತ್ತೆ, ನೀಲಿಯ ಬಣ್ಣ. ಅದು ನೋಡಿ ಇಲ್ಲಿ ಕವಿ ಅದು ಕಪ್ಪಗಿರುವಂತಹ ದೇಹ ಅಂತಕ್ಕಂಥದನ್ನ ಗಮನಿಸ್ತಾರೆ. ಅಬ್ಜೋದರ ಅಂದ್ರೆ ಯಾರು? ವಿಷ್ಣು. ವಿಷ್ಣುವಿನ ದೇಹದ ಕಾಂತಿಯ ರೀತಿ,
ಶಿತಿಕಂಠಗಳ ಪ್ರತಿಮಾ ಪ್ರಭು. ಶಿತಿಕಂಠ ಅಂದ್ರೆ ಗಮನಿಸಿ ಮಕ್ಕಳ, ಅದು ಕೂಡ ಟಿಪ್ಪಣಿಯಲ್ಲಿ ಕಾಣಿಸಿದೆ. ಶಿತಿ ಅಂದ್ರೆ ನೀಲ, ಕಂಠ ಅಂದ್ರೆ ಕುತ್ತಿಗೆ. ಶಿತಿಕಂಠ ನೀಲದ ಬಣ್ಣದ ಕುತ್ತಿಗೆ ಉಳ್ಳವ ಶಿವ ಅಂದ್ರೆ ಶಿತಿಕಂಠ ಅಂದ್ರೆ ಶಿವ. ಅಪ್ರತಿಮ ಪ್ರಭು ಅಂದ್ರೆ ಹೋಲಿಸಲು ಅಸಾಧ್ಯವಾದಂತಹ ತಮ ಕತ್ತಲೆ. ಶಿವನ ಕುತ್ತಿಗೆಯ ಬಣ್ಣಕ್ಕೆ ಹೋಲಿಸಲು ಅಸಾಧ್ಯವಾದಷ್ಟು ಕಪ್ಪು, ಆ ತರದ ಕಪ್ಪುಳ್ಳವನು. ಆ ತರದ ಕಪ್ಪು ರಾತ್ರಿ ಆಕ್ರಮಿಸಿರ್ತಕ್ಕಂತಹ ಕತ್ತಲೆ. ನೋಡಿ ಎಂತಹ ವರ್ಣನೆಗಳನ್ನ ದುರ್ಗಸಿಂಹ ಕವಿ ತಮ್ಮ ಈ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಗಮನಿಸಿ, ಇನ್ನೊಂದು ಬಾರಿ ನಿಮಗೆ ಮುಖ್ಯವಾಗಿ ಹೇಳ್ತಾರೆ. ಭೂಮಿಯ ಮೇಲೆ ಆಕ್ರಮಿಸಿರ್ತಕ್ಕಂತಹ ಈ ಒಂದು ಕತ್ತಲೆ ಹೇಗಿತ್ತಪ್ಪ ಅಂದ್ರೆ ಎಲ್ಲ ದಿಕ್ಕುಗಳಿಗೂ ಆವರಿಸಿದೆ, ಎಲ್ಲ ದಿಕ್ಕುಗಳನ್ನು ಮುಚ್ಚಿದೆ. ಈ ಕತ್ತಲೆ ದುಂಬಿಯ ಕತ್ತಲೆ, ದುಂಬಿಯ ದೇಹದಂತಿರುವ ಕತ್ತಲೆಯಾಗಿ ಕಾಣಿಸ್ತಾ ಇದೆ. ಮಳೆ ಬರೋದಕ್ಕಿಂತ ಮುಂಚೆ ಅದರ ಸಮೂಹ ಮೋಡಗಳೆಲ್ಲ ಒಂದು ಕಡೆ ಸೇರ್ಕೊಂಡಾಗ ಆಗಿರ್ತಕ್ಕಂತಹ ಕತ್ತಲೆ ರೀತಿಯಲ್ಲಿ ಇದೆ. ಒಂದು ರೀತಿ ಕೋಗಿಲೆಯ ಒಂದು ಕತ್ತಲೆ, ಕೋಗಿಲೆಯ ಬಣ್ಣದ ರೀತಿ ಇರ್ತಕ್ಕಂತಹ ಅಬ್ಜೋದರ ಕಾಂತಿ, ವಿಷ್ಣುವಿನ ದೇಹದ ಕಾಂತಿಯಂತೆ ಇರ್ತಕ್ಕಂತಹ ಕತ್ತಲೆ. ಶಿತಿಕಂಠ ಅಪ್ರತಿಮಾ ಪ್ರಭು. ಶಿತಿಕಂಠ ಅಂದ್ರೆ ನಾನು ಹೇಳಿದೆ ಮಕ್ಕಳೇ, ಶಿವನ ಅಪ್ರತಿಮ ಪ್ರಭು. ಅಪ್ರತಿಮ ಅಂದ್ರೆ ಹೋಲಿಸಲು ಸಾಧ್ಯವಾಗದೇ ಇರ್ತಕ್ಕಂತಹ ಅದು ಕತ್ತಲೆ. ತಮ ಕತ್ತೆ ಅಂದ್ರೆ, ತಮ ಅಂದ್ರೆ ಕತ್ತಲೆ, ತಮ ತಮ ಅಂತ ಹೇಳ್ತೀವಿ. ತಮ ಅಂದ್ರೆ ಕತ್ತಲೆ. ಯಾವ ರೀತಿ ಕತ್ತಲೆ? ಶಿವನ ಕಂಠದಲ್ಲಿರ್ತಕ್ಕಂತಹ ನೀಲಿ, ಅದಕ್ಕಿಂತ ಹೋಲಿಕೆ ಆಗಲಾರದಷ್ಟು ಕತ್ತಲೆ. ಈ ರೀತಿಯ ಕತ್ತಲೆ ಆವರಿಸಿರ್ತಕ್ಕಂತಹ ಒಂದು ದಿನ ಅದು. ಅಂತು ಮುಂದಿನ ಪರ. ಅಂತು ಕವಿದ ಕತ್ತಲೆಯೋಳು ದುಷ್ಟ ಬುದ್ಧಿ ತನ್ನ ತಂದೆಯನ್ನು ಕೊಂದಲ್ಲದೆ ಮಾಡನೆಂದು ಉಯ್ಯುವಂತುದು ತುಯ್ದು ಬಳ್ಳಾರಿಯ ಮನೆಯಂ ಪರಕೆ ಕುರಿಯಂ ಕುಗಿಸುವಂತೆ ಒಟಬಿಟಪಿ ಕೊಟರ ಕುಟೀರಂತರಮಂ ಪುಗಿಸಿ ವರ ಬವರಂ ನೇಯ್ದೇನೆಂದು ರಾಗಿಸಿ ಮನೆಗೆ ಬಂದು ನಿದ್ರಾಂಗ ನಾಸಕ್ತನಾದಂ. ಈ ರೀತಿಯ ಕತ್ತಲೆ ಕವಿದಿರುವಂತಹ ಸಂದರ್ಭ. ಅಂತು ಕವಿದ ಕತ್ತಲೆಯೋಳು ದುಷ್ಟ ಬುದ್ಧಿ ತನ್ನ ತಂದೆಯನ್ನು ಕೊಂದಲ್ಲದೆ, ತನ್ನ ತಂದೆಯನ್ನ ಕೊಲ್ಲದೆ ಬಿಡುವನಲ್ಲೇ ಮಾಡೆನು, ಬಿಡುವನಲ್ಲವೆಂದಂತೆ. ಉಯ್ಯುವಂತು ಕರೆದುಕೊಂಡು, ಉಯ್ಯುವಂತು ಅಂದ್ರೆ ಕರೆದುಕೊಂಡು ಹೋಗುವಂತೆ ಹೋಗಿ, ಕೊಲ್ಲದೆ ಬಿಡುವನೇನೋ ಅನ್ನುವ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಬಳ್ಳಾರಿಯ ಮನೆಯು ಹೊರಗೆ ಕುರಿಯಂ ಪುಗಿಸುವಂತೆ. ನೀವು ನೋಡಿದ್ರಲ್ವಾ ಮಾರಿ, ಬಳ್ಳಾರಿಯ ಮನೆ. ಬಳ್ಳಾರಿ ಅಂದ್ರೆ ಮಾರಿ. ಮಾರಿ ದೇವತೆಗೆ ಹರಕೆ ಕೊಡುವಂತಹ ಕುರಿಯನ್ನು ಹೇಳ್ಕೊಂಡು ಹೋಗ್ತಿರ್ತಾರೆ, ನೋಡಿದ್ರ? ಆ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಯಾರು? ಪ್ರೇಮವತಿಯನ್ನ. ಯಾರು? ದುಷ್ಟ ಬುದ್ಧಿ. ಇಲ್ಲಿ ಪ್ರೇಮವತಿ ಇಲ್ಲ, ಮುಂದೆ ಬರುತ್ತೆ. ಪ್ರೇಮವತಿ ದುಷ್ಟ ಬುದ್ಧಿಯ ತಂದೆ. ಬಳ್ಳಾರಿಯ ಮನೆಯನ್ನು ಪರಕೆಯ ಕುರಿಯನ್ನು ಪೂಜಿಸುವಂತೆ. ಯಾವ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ತನ್ನ ತಂದೆಯನ್ನ? ಮಾರಿಗೆ, ದೇವತೆಗೆ ಕುರಿಯನ್ನ ಹೇಳ್ಕೊಂಡು ಹೋಗುವಂತೆ, ಹರಕೆ ಕುರಿಯನ್ನ ಹೇಳ್ಕೊಂಡು ಹೋಗುವಂತೆ ಹೇಳ್ಕೊಂಡು ಹೋಗಿ ವಟವಿಟಪಿ ಆಲದ ಮರ. ವಟವಿಟಪಿ ದೊಡ್ಡ ಆಲದ ಮರದ ಕೊಟರ ಕುಟೀರಂತರಮಂ ಮರದ ಕೊಟರೆಯ ಒಳಗಡೆ ಪುಗಿಸಿ. ಪುಗಿಸಿ ಅಂದ್ರೆ ಹೋಗಿಸಿ. ಬವರಂ. ಬವರ ಅಂದ್ರೆ ಮಕ್ಕಳ ಗಮನಿಸಿ, ಬವರ ಜಗಳ. ಬವರ ಅಂದ್ರೇನು? ಜಗಳ. ನನ್ನ ಜಗಳವನ್ನ ಅಥವಾ ನನ್ನ ಈ ಒಂದು ನ್ಯಾಯ ತೀರ್ಮಾನವನ್ನ ಗೆದ್ದೆನೆಂದು ರಾಗಿಸಿ. ರಾಗಿಸಿ ಮಕ್ಕಳೇ, ರಾಗಿಸಿ ಅಂದ್ರೆ ಸಂತೋಷ ಪಟ್ಟು. ಯಾಕೆ ಸಂತೋಷ ಪಡ್ತಾ ಇದ್ದಾನೆ?
ಅಂತ ಹೇಳ್ಕೊಟ್ಟಿದ್ದಾನೆ. ಹಾಗೆ ಹೇಳ್ತಾನೆ, ಹಾಗಾಗಿ ನಾನು ಗೆದ್ದೆ ಅಂತ. ಆಗಿಸಿ ಮನೆಗೆ ಬಂದು ನಾಸ್ತಕನಾದ ನಿದ್ರೆಯಲ್ಲಿ ಮಾಡ್ಲಿಕ್ಕೆ ಹೊರಡ್ತಾನೆ, ಅಥವಾ ನಿದ್ರೆಯನ್ನ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ನೆಮ್ಮದಿಯಾಗಿ ನಿದ್ದೆ ಬಂದೇ ಬರುತ್ತೆ. ಹಾಗಾಗಿ ಮುಂದೆ ಗಮನಿಸಿ. ಆದಿತ್ಯೋದಯ ಮಾಗರಣಂ ಧರ್ಮ ಬುದ್ಧಿ ದೇವಗುರು ದ್ವಿಜ ಪೂಜೆಗಳಂ ಮಾಡುತ್ತಂ ತಡೆ ದುಷ್ಟ ಬುದ್ಧಿ ಮುಖಮಂ ತೊಳೆಯದೆ ಬಂದು ಧರ್ಮಾಧಿಕರಣ ನಿಂತೆಂದಂ. ನೋಡಿ ಮಕ್ಕಳೇ, ಆದಿತ್ಯೋದಯವಾಗಲಂ ಸೂರ್ಯೋದಯವಾಗದಂತಹ ಸಂದರ್ಭ, ಅಥವಾ ಆದಿತ್ಯ ಅಂದ್ರೆ ನಿಮಗೆ ಗೊತ್ತಿರಬೇಕು ಸೂರ್ಯ. ಆದಿತ್ಯ ಅಂದ್ರೆ ಸೂರ್ಯ. ಆದಿತ್ಯೋದಯ ಅಂದ್ರೆ ಸೂರ್ಯೋದಯ. ಮಾಗರಣ ಸೂರ್ಯೋದಯ ಆಗ್ತಿದ್ದಂಗೆ ಧರ್ಮ ಬುದ್ಧಿ ಏನ್ ಮಾಡ್ದ, ದೇವರು ಗುರುಗಳು ದ್ವಿಜ ಪೂಜೆಗಳನ್ನು ಮಾಡ್ತಂ. ದೇವರ ಪೂಜೆಯನ್ನ, ಗುರುವಿನ ಪೂಜೆಯನ್ನ, ದ್ವಿಜರ ಪೂಜೆಗಳನ್ನ ಮಾಡ್ತಂ. ತಡದ ಅಂದ್ರೆ ತಡ ಮಾಡಿದ, ಲೇಟ್ ಮಾಡಿದ, ಅವಧಿ ನಿಧಾನ ಆಯ್ತು. ಆದ್ರೆ ದುಷ್ಟ ಬುದ್ಧಿ ಮುಖವನ್ನು ತೊಳೆಯದೆ, ಯಾಕೆ ಇವನು ಜಗಳನ್ನ ಸರಿ ಮಾಡ್ಕೋಬೇಕು, ನಾನೇ ಗೆಲ್ಲಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಖವನ್ನು ತೊಳೆಯದೆ ಬಂದು, ಮುಖವನ್ನೇ ತೊಳೆಯದೆ ಬಂದು ಧರ್ಮಾಧಿಕರಣ ಕಿಂತೆಂದ, ಧರ್ಮಾಧಿಕರಣದವರ ಹತ್ರ ಈ ರೀತಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದೇನೆ ಗಮನಿಸಿ. ಪ್ರತ್ಯರ್ಥಿ ಬಂದನಿಲ್ಲ ಪಿರಿದು ಪೋದುದು ಎನಗೆ ಕರ್ತವ್ಯ ಮಾಡುವುದೇನು ನುಡಿಯುತ್ತಿರ್ಪೆನ್ನಗಂ ಧರ್ಮ ಬುದ್ಧಿಯೋ ಬರುವಂ ಕಂಡಾಕ್ಷಣದೊಳ್ ಧರ್ಮಾಧಿಕರಣಂ ನಡಿ ನಿಮ್ಮೀರ್ವರ ಬರವಂ ತಿರ್ಪುದೆಂದು ವಟವೃಕ್ಷದ ಸಮೀಪಕ್ಕೆ ಒಂದಷ್ಟವಿದಾರ್ಚನೆಯಿಂದ ಅರ್ಚಿಸಿ ತದನಂತರ ಆಯಿರುವ ನುಡಿಸಿ ಬಳಿಕ ಮರ ನಿಂತೆಂದ. ನೋಡಿ ಮಕ್ಕಳೇ, ಪ್ರತ್ಯರ್ಥಿ ಬಂದಿಲ್ಲ, ಮುಖನೇ ತೊಳೆದನೆ ಬಂದ್ಬಿಟ್ಟಿದ್ದಾನೆ, ಬಂದು ಹೇಳ್ತಾ ಇದ್ದಾನೆ ಧರ್ಮಾಧಿಕರಣ ಮೂಲಕ. ಪ್ರತ್ಯರ್ಥಿ ಬಂದಿಲ್ಲ. ಪ್ರತ್ಯರ್ಥಿ ಪ್ರತಿವಾದಿ, ವಾದ ಮಾಡೋರು ಪ್ರತಿವಾದ ಮಾಡೋರು, ಆರೋಪಿ ಪ್ರತ್ಯಾರೋಪಿ. ಬಂದಿಲ್ಲ. ಪಿರಿದು ಬಹಳ, ಪೊತ್ತು ಅಂದ್ರೆ ಬಹಳ ಹೊತ್ತು, ಓದುದು ಬಹಳ ಹೊತ್ತಾಯ್ತು. ನಾನು ಬಂದು ಎಷ್ಟೊತ್ತಾಯ್ತು, ನನ್ನ ಪ್ರತ್ಯರ್ಥಿ ಇನ್ನೂ ಬಂದಿಲ್ಲ. ಎನಗೆ ಕರ್ತವ್ಯ ಮಾಡುವುದೆಂದೋ, ನಾನು ಏನು ಮಾಡಲಿ ಈಗ, ನನ್ನ ಕೆಲಸ ಏನು ಅಂತ ಕೇಳ್ತಾ ಇದ್ದೇನೆ. ಹಾಗೆ ನುಡಿಯುತ್ತಿರ್ಪೆನ್ನಗಂ, ನುಡಿಯುತ್ತಿರುವಷ್ಟರಲ್ಲಿಯೇ ಧರ್ಮ ಬುದ್ಧಿಯ ಬರುವಂ ಹಂಗೆ ಹೇಳ್ತಾ ಇದ್ದೇನೆ. ಅಷ್ಟೊತ್ತು ಆ ಕಡೆಯಿಂದ ಯಾರು ಬರ್ತಾ ಇದ್ದಾರೆ, ಧರ್ಮ ಬುದ್ಧಿ ಬರ್ತಾ ಇದ್ದಾನೆ. ಅದನ್ನ ನೋಡಿ ನೋಡಿದ ತಕ್ಷಣನೇ ಧರ್ಮಾಧಿಕರಣ ನುಡಿಯಂ. ಧರ್ಮಾಧಿಕರಣದವರು ನಿಮ್ಮಿಬ್ಬರ ಭವರಂ ಅಂದ್ರೆ ಜಗಳವನ್ನು, ಬರವಂ ತಿರ್ದುವುದೆಂದೋ ಜಗಳವನ್ನ ತೀರ್ಮಾನ ಮಾಡೋಣ ಅಂತ ಹೇಳಿ ವಟವೃಕ್ಷದ ಸಮೀಪಕ್ಕೆ, ಎಲ್ಲಿ ಕರ್ಕೊಂಡ್ಬಂದ್ರು, ವಟವೃಕ್ಷದ ಸಮೀಪಕ್ಕೆ ಬಂದು ಒಂದಷ್ಟವಿಧಾರ್ಚನೆಯಿಂದ ಅರ್ಚಿಸಿ, ಅಷ್ಟವಿಧದ ಅರ್ಚನೆಗಳನ್ನ ಮಾಡಿದರೆ ಯಾರಿಗೆ, ಮಹಾವಟವೃಕ್ಷಕ್ಕೆ. ವಟವೃಕ್ಷ ಆಲದ ಮರಕ್ಕೆ. ವಟವೃಕ್ಷಕ್ಕೆ ಪೂಜೆಗಳನ್ನು ಮಾಡಿಸಿ ತದನಂತರ ಅವರಿಬ್ಬರನ್ನು ನುಡಿಸಿ ಮಾತನಾಡಿಸಿ ಬಳಿಕ ಅಂದ್ರೆ ನಂತರ ಮರ ನಿಂತೆಂದ. ಮರಕ್ಕೆ ಧರ್ಮಾಧಿಕರಣದವರು
ಈ ರೀತಿ ಹೇಳಿದರು. ಏನ್ ಹೇಳ್ತಾರೆ ಅನ್ನೋದನ್ನ ಮುಂದಿನ ಕಾಲದಲ್ಲಿ ಗಮನಿಸಿ. ನೇನ ಪೊಡೆ ಯಕ್ಷಾದಿ ದಿವ್ಯ ದೇವತಾ ವಾಸಮ ಸೇವೆ ಮಪ್ಪು ಮೂಮಪ್ಪು ವೃಕ್ಷಮ ದುಕಾರಣದಿ ನಿನ್ನಂ ಸಾಕ್ಷಿ ಮಾಡಿ ಕೇಳಿದರು. ನೀ ತಪ್ಪದೆ ನುಡಿ ಎಂದು ಧರ್ಮಾಧಿಕರಣ ಧರ್ಮಾಶ್ರಮಗೈದು ಉಸಿರದಿರ್ಪುದಂ ಒಳಗೊಳ ಅಡಗಿದ್ದ ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು ಧರ್ಮಗತಿಯಂ ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯ ನಾಶಂ ಹೊಂದುಕಂ ಎಂದು ನುಡಿವಂತೆ ಧರ್ಮಬುದ್ಧಿಯೇ ಧನಮಂ ತೆಗೆದುಕೊಂಡನೆಂದು ನುಡಿಯುವುದವು. ನೆರವಿಯಂ ಧರ್ಮಾಧಿಕರಣಂ ಚೋದ್ಯಂ ಬಟ್ಟಿರೆ ಧರ್ಮಬುದ್ಧಿ ಚೋದ್ಯಮಿದು ದೈವ ಮಲ್ಲಕ್ಕು ಮಂತಪ್ಪೊಡೆ ಸತ್ಯಮನೇಕೆ ನುಡಿಯದು ಇದೇ ನಾನು ಒಂದು ಕೃತಿಮಾಗ ಇವೆಳ್ಕುಮೆಂದು ಮೆಂದ ಮರಣಂ ಬಲವೊಂದು ನೋಡಿ ಪಿಡಿದಪ್ಪ ಒಳಲು ಮನಲ್ಲಿಯೇ ಮನುಷ್ಯ ಸಂಚಾರವಾಗಿರುವುದಂ ಕಂಡು ನಿಶ್ಚಯಿಸಿ ಧರ್ಮಬುದ್ಧಿ ಧರ್ಮಾಧಿಕರಣರ್ಗಿಂತೆಂದಂ ಉಸಿಯದ ಬೇಹಾರಿಯೇ ಇಲ್ಲ ನಾಂ ಬೇಹಾರಿಯಪ್ಪುದ ನಿಂದ್ಯಂ ವೃತ್ತಿ ಧರ್ಮಕ್ಕೆ ಧರ್ಮಬುದ್ಧಿಯಾಗಿ ಧನವಂ ವಂಚಿಸಿಕೊಂಡೆನ್ನ ಮನೆಗೈವೆನೆಂಬೆನ್ನಗಂ ನೇಸರಂ ನೋಡಿದೊಳಯಲಿಂಬಿಲ್ಲದೆ ಮರದ ಕೊಳಲೊಳಗಿಟ್ಟು ಬಂದು ಮರುದಿವಸ ಹೋಗಿ ನೋಡ್ಬೇಗೆನ್ನ ಎನ್ನಗಂ ಆ ಪೊನ್ನನೊಂದು ಪನ್ನಗಂ ಸುತ್ತಿ ಪಟ್ಟಿರ್ದೊಡೆ ಕೊಳಲಂಜಿ ಹೋದೆವು ನೀವಿಲ್ಲಿರ್ದಂತೆ ನೋಡುತ್ತಮಿರಿ ಕೊಳಲೊಳಗೆ ಹೋಗೆಯ ನಿಕ್ಕಿ ಪಾವಂ ಪರಮಡಿಸಿ ಹೊಡೆದುಕೊಂಡ ಒಡವೆಯಂ ಕಡುವೆನೆಂದು ಧರ್ಮಬುದ್ಧಿ ಉಲ್ಲಂ ಉಳಿಯಂ ಧರಿಸಿಯ ಕೊಳಲೊಳಗಡೆಯಿಸಿ ತುಂಬಿ ದುಷ್ಟ ಬುದ್ಧಿಯ ಮನೆಯೊಳು ಕಿಚ್ಚನಿಕ್ಕಲೊಡಂ ಹೊಗೆ ಸುತ್ತಿಯ ಉರಿಯಲ್ಪಟ್ಟಲ್ ಪ್ರೇಮಮತಿ ಧೃತಿಗೆಟ್ಟು ಪುಯ್ಯಲಿಟ್ಟು ಕೊಳಲ ಗಿಂತ ಉರುಳುದು ಕಂಟಗತ ಪ್ರಾಣನಾಗಿರ್ಪುದಂ ಧರ್ಮಾಧಿಕರಣ ಕಂಡು ದುಷ್ಟ ಬುದ್ಧಿಯ ತಂದೆಯುಪ್ಪುದಂ ಸಂದೇಹಮಿಲ್ಲೆಂದರಿದು ಈ ಪಾಪಕರ್ಮನಪ್ಪ ದುಷ್ಪುತ್ರ ನಿನಗಿಂತಪ್ಪ ದುರ್ಮರಣಂ ಸಮರಿಸಿದುದೆಂದು ನುಡಿಯುವುದಂ. ನಿಧಾನವಾಗಿ ಗಮನಿಸಿ ಮಕ್ಕಳೇ. ಧರ್ಮಾಧಿಕರಣದವರು ದುಷ್ಟಬುದ್ಧಿ ಧರ್ಮಬುದ್ಧಿ ಎಲ್ಲರೂ ವಟವೃಕ್ಷದ ಹತ್ರ ಬಂದು ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯ ಎದುರುಗಡೆ ನಿಂತಿರುವಾಗ ಧರ್ಮಾಧಿಕರಣದವರು ವಟವೃಕ್ಷಕ್ಕೆ ಒಂದಷ್ಟು ವಿಧದ ಅರ್ಚನೆಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಎಲ್ಲರೂ ಮಾತನಾಡಿಸಿ ಕೊನೆಗೆ ಈ ರೀತಿ ಮರಕ್ಕೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನೀನೊಪ್ಪಡೆ ನೀನಾದರೋ ಯಕ್ಷಾದಿ ದಿವ್ಯ ದೇವತಾ ವಾಸಮಂ ಯಕ್ಷ ಮತ್ತು ಮೊದಲಾದ ದೇವತೆಗಳು ದಿವ್ಯ ದೇವತೆಗಳು ತುಂಬಾ ಒಳ್ಳೆಯ ಅಥವಾ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ದೇವತೆಗಳ ಆವಾಸ ಸ್ಥಾನವಾಗಿದೆಯಾ ನೀನು ಅನ್ನುವ ಕಾರಣಕ್ಕೆ ಸೇವೆ ಮೂಮಪ್ಪ ನಿನಗೇನ್ ಮಾಡ್ತಾ ಇದ್ದೀವಿ ನಾವು ಸೇವೆಯ ಮಾಡಲು ಯೋಗ್ಯವಾದ ಮರ ಅಂತ ನಿನಗೆ ಪೂಜೆ ಮಾಡಿ ನಿನ್ನ ಸೇವೆಯನ್ನ ಮಾಡ್ತಾ ಇದ್ದೀವಿ. ವೃಕ್ಷ ಮಧು ಕಾರಣದಿಂದ ಅನ್ವ ವೃಕ್ಷವಾದ ಕಾರಣದಿಂದ
ನಿನ್ನನ್ನು ಸಾಕ್ಷಿ ಮಾಡಿ ಕೇಳಬೇವು. ನಿನ್ನನ್ನು ಸಾಕ್ಷಿ ಮಾಡಿ ಕೇಳ್ತಾ ಇದ್ವಿ. ನೀನು ತಪ್ಪದೆ ನುಡಿಯೆಂದು. ನೀನು ಯಾವುದೇ ಕಾರಣಕ್ಕೂ ಸುಳ್ಳನ್ನ ಅಥವಾ ತಪ್ಪನ್ನ ನುಡಿಯದೆ ನಿಜವನ್ನೇ ನುಡಿ ಅಂತ ಧರ್ಮಾಧಿಕರಣದವರು ಕೇಳ್ಕೊತಾ ಇದ್ದಾರೆ. ಧರ್ಮ ಶ್ರವಣಂಗೇದು ಧಾರ್ಮಿಕ ತತ್ವಗಳನ್ನ ಮಾಡಿ ಉಸಿರದಿರ್ಪುದಂ ಎಲ್ಲ ಹೇಳಿ. ಈಗ ದೇವ್ರ ಹತ್ರ ಹೊರ ಕೇಳ್ಬೇಕಾದ್ರೆ ಕೂತ್ಕೊಂಡು ಕೇಳ್ತಿರ್ತಾರೆ, ನೋಡಿದ್ರೆ ಮಕ್ಕಳೇ, ಎಲ್ಲರೂ ಹೇಳಿ ದೇವ್ರಿಗೆ ಕೊಡಪ್ಪ ಕೊಡಪ್ಪ ಹೊರ ಕೊಡಪ್ಪ ಅಂತ ಕೇಳಿ. ಅದೇ ರೀತಿ ಇವರು ಕೂಡ ಧರ್ಮ ಶ್ರವಣಂಗೇದು ಉಸಿರದಿರ್ಪುದಂ. ಯಾರು ಮಾತನಾಡದೆ ಕೂತಿದ್ದಾರೆ, ಎಲ್ಲ ಕೇಳಿಸ್ಕೊತಾರೆ. ಕೇಳೋದಕ್ಕೆ ಯಾಕೆ ಮರ ಹೇಳ್ಬೇಕಲ್ಲ, ಈಗ ಸತ್ಯವನ್ನ ಯಾರು ಹೊನ್ನನ್ನ ಕದ್ಕೊಂಡು ಹೋದ್ರು ಅಂತ. ಹಾಗಾಗಿ ಎಲ್ಲರೂ ಸುಮ್ಮನೆ ಕೂತಿದ್ರು. ಆ ತಕ್ಷಣ ಪೊಳಲೊಳಾಡಂಗಿರ್ದ. ಯಾರಿದ್ದಾರೆ ಪೊಳಲೊಳಗೆ? ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ. ಯಾರಿರ್ತಕ್ಕಂಥದ್ದು ಮಕ್ಕಳೇ? ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ. ಮತಿಗೆಟ್ಟು. ಮತಿಗೆಟ್ಟು ಅಂದ್ರೆ ಬುದ್ಧಿ ಕೆಟ್ಟು. ಕೆಟ್ಟ ಬುದ್ಧಿಯವನು, ಬುದ್ಧಿಗೆಟ್ಟು ಅಥವಾ ಬುದ್ಧಿ ಕೆಟ್ಟು. ಧರ್ಮಗತಿಯನ್ನು ಬಿಟ್ಟು, ಧರ್ಮ ಮಾರ್ಗವನ್ನು ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯಶಂ ಕುರುದಂ. ಪ್ರಕೃತಿ ವಿಕೃತಿಯಾದಾಗ ಮನುಷ್ಯನ ಆಯಸ್ಸು ಹೇಗೆ ಕಡಿಮೆಯಾಗುತ್ತದೆಯೋ ಹಾಗೆ ಆದಂತೆ ನುಡಿದನು. ಏನಂತ ನುಡಿತಾನೆ ನೋಡಿ ಮಕ್ಕಳೇ? ಧರ್ಮ ಬುದ್ಧಿಯೇ ಧನಮಂ ತೆಗೆದುಕೊಂಡನೆಂದು ನುಡಿಯುವುದಂ. ಅದರೊಳಗೆ ಕೂತಿದ್ದಂತಹ ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು ಪ್ರಕೃತಿ ವಿಕೃತಿ ಆದಾಗ ಹೇಗೆ ಮನುಷ್ಯನ ಆಯಸ್ಸು ಕಡಿಮೆ ಆಗ್ತದೋ ಹಾಗೆ ನುಡಿತಾ ಇದ್ದಾನೆ. ಧರ್ಮ ಬುದ್ಧಿಯೇ ಧನಮಂ ತೆಗೆದುಕೊಂಡನೆಂದು ನುಡಿಯುವುದು. ಧರ್ಮ ಬುದ್ಧಿಯೇ ಎಲ್ಲ ಸಂಪತ್ತನ್ನ ತೆಗೆದುಕೊಂಡು ಹೋದ ಅಂತ ನುಡಿದನ್ನ ಕೇಳಿ ನೆರೆದಿದ್ದಂತಹ ಜನಸಮೂಹ ಧರ್ಮಾಧಿಕರಣದವರು ಚೋದ್ಯಂ ಬಟ್ಟಿರೆ. ಚೋದ್ಯ ಆಶ್ಚರ್ಯ. ನೆನ್ನೆ ಹೇಳಿದೆ ಮಕ್ಕಳೇ ನಿಮಗೆ, ಚೋದ್ಯ ಅಂದ್ರೆ ಏನು? ಆಶ್ಚರ್ಯ. ಚೋದ್ಯಂ ಬಟ್ಟಿರೆ, ಆಶ್ಚರ್ಯದಿಂದ ಇರಲು. ಆಶ್ಚರ್ಯ ಪಡ್ತಾ ಇದ್ದಾರೆ, ಆಶ್ಚರ್ಯದಿಂದ ಇರ್ತಾ ಇದ್ದಾರೆ. ಏನಿಲ್ಲ ಅಂತಲ್ಲ, ಯಾವ ರೀತಿ ಹೇಳಿದ್ರು, ಹೌದಾ ಧರ್ಮ ಬುದ್ಧಿಯೇ ಒಂದನ್ನ ಕದ್ದಿದನ ಅಂತಕ್ಕಂಥ ಆಶ್ಚರ್ಯದಲ್ಲಿ ತಮ್ಮಲ್ಲೇ ಮಾತನಾಡ್ಕೊತಾ ಇದ್ದಾರೆ ಮಕ್ಕಳೇ. ಅಷ್ಟರಲ್ಲಿ ಧರ್ಮ ಬುದ್ಧಿ ಚೋದ್ಯಮಿದೋ ಅವನು ಕೂಡ ಆಶ್ಚರ್ಯ ಪಡ್ತಾ ಇದ್ದಾನೆ. ಧರ್ಮ ಬುದ್ಧಿಗೂ ಕೂಡ ಏನಾಗ್ತಾ ಇದೆ ಮಕ್ಕಳೇ? ಆಶ್ಚರ್ಯ ಆಗ್ತದೆ. ದೈವ ಮಲ್ಲಕ್ಕೂ ಮಂತಪಡೆ. ದೇವರಾಗಿರ್ಬೇಕು ಯಾರು? ನಿನ್ನನ್ನ ಯಕ್ಷಾದಿ ದಿವ್ಯ ದೇವತಾ ವಾಸಸ್ಥಾನ ಸೇವೆ ಮಾಡೋದು. ನಿನ್ನನ್ನ ದಿವ್ಯ ದೇವಾದಿ ಮೊದಲಾದ ದೇವತೆಗಳು ವಾಸವಾಗಿರೋದ್ರಿಂದ ನಿನ್ನನ್ನ ಪೂಜಿಸ್ತಾ ಇದ್ದೀವಿ, ನಿನ್ನನ್ನ ದೇವರು ಅಂದ್ಕೊಂಡಿದ್ದೀವಿ, ನೀನು ಸತ್ಯವನ್ನೇ ನೋಡಿಬೇಕು ಅಂತ ಹೇಳಿದಾರಲ್ವಾ, ಅದಕ್ಕೆ ಹೇಳಿ ದೈವ ಮಲ್ಲಕಂ, ದೈವವಾಗಿರುವುದು ಮಂತ್ರ ಪಡೆ. ಆದ್ರೆ ದೇವರಾಗಿದ್ರೆ ಸತ್ಯವನ್ನೇ ಹೇಳಬೇಕು. ಆದ್ರೆ ಇದು ಯಾಕೆ ಹೇಳ್ತಾ ಇಲ್ಲ? ಹಾಗಾದ್ರೆ ಇದು ದೇವರಲ್ಲ ಅಥವಾ ದೇವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಸತ್ಯವನ್ನೇ ಏಕೆ ನುಡಿಯೋದು? ದೇವರಾಗಿದೆ ಏನು ನುಡಿಬೇಕಾಗಿತ್ತು? ಸತ್ಯವನ್ನೇ ನುಡಿಬೇಕಾಗಿತ್ತು. ಆದ್ರೆ ಇದು ಸತ್ಯ ಹೇಳ್ತಲ್ಲ, ಹಾಗಾಗಿ ಇದು ದೇವರು ಅಲ್ಲ. ಸತ್ಯವನ್ನೇಕೆ ನುಡಿಯೋದು ಅಂತ ಯೋಚನೆ ಮಾಡಿ, ಇದೇ ನಾನು ಒಂದು ಕೃತಿಮಾಗಲು ಬೆಳಕುಮೆಂದೋ, ಇದೇನೋ ಏನೋ ಆಗಿದೆ, ಏನಾದರೂ ಒಂದು ಆಗಿರ್ಲೇಬೇಕು ಅಂತ ಯೋಚನೆ ಮಾಡಿ ಕೃತಿಮಾ ಅಂದ್ರೆ ಮೋಸ,
ಕೃತಿಮ ಆಗಲ್ ಬೆಳ್ಕುಮೆಂದ. ಕೃತಿಮ ಆಗಿದೆ ಅಂತ ಅಥವಾ ಮೋಸ ಆಗಿದೆ ಅಂದುಕೊಂಡು ಆ ಮರ ಬಲವೊಂದೋ, ಆ ಮರವನ್ನ ಬಲವೊಂದೋ ಅಂದ್ರೆ ಪ್ರದಕ್ಷಿಣೆ ಹಾಕಿ ಬರ್ತಾರೆ. ಬಲವೊಂದು ಅಂದ್ರೇನು? ಪ್ರದಕ್ಷಿಣೆ. ಬಲಭಾಗದಿಂದ ದೇವರ ಭಾಗ ಸುತ್ತು ಬರ್ತಾರೆ, ನೋಡಿದ್ರು ಮಕ್ಕಳೇ? ಅದೇ ಬಲವೊಂದು ಅಂತ ಹೇಳಿ. ಹಾಗೆ ಬಲಭಾಗದಿಂದ ಸುತ್ತಕೊಂಡು ಆ ಮರನ ಒಂದು ಪ್ರದಕ್ಷಿಣೆಯನ್ನ ಹಾಕೊಂಡು ಬಂದು ನೋಡಿ. ಪಿರಿದಪ್ಪ, ಈ ದೊಡ್ಡದಾದಂತಹ ಪೊಳಲೊಮ್ಮನಲ್ಲಿಯೇ ಪೊಟರೆಯನ್ನು ನೋಡಿ, ಅಥವಾ ಪೊಟರೆಯಲ್ಲಿ ಆ ಭಾಗದಲ್ಲಿ ಅಥವಾ ಆ ಜಾಗದಲ್ಲಿ ಮನುಷ್ಯ ಸಂಚಾರ ಆಗಿರುವುದಂ. ಮನುಷ್ಯ ಸಂಚಾರ, ಮನುಷ್ಯರು ಓಡಾಡಿರ್ತಕ್ಕಂಥದ್ದು ಇವರಿಗೆ ಕಾಣಿಸ್ತಾ ಇದೆ ಮಕ್ಕಳೇ. ಕಂಡು ನೋಡಿ ನಿಶ್ಚಯಿಸಿ. ನಿಶ್ಚಯಿಸೋದು ಅಂದ್ರೆ ತೀರ್ಮಾನ ಮಾಡಿ, ನಿರ್ಧಾರ ಮಾಡಿ. ಧರ್ಮ ಬುದ್ಧಿ ಧರ್ಮಾಧಿಕರಣರಿಗೆ ಇಂತೆಂದಂ. ಧರ್ಮ ಬುದ್ಧಿ ಧರ್ಮಾಧಿಕರಣದವರಿಗೆ ಈ ರೀತಿ ಹೇಳ್ತಾ ಇದ್ದಾನೆ ಮಕ್ಕಳೇ. ಏನ್ ಹೇಳ್ತಾ ಇದ್ದಾನೆ ಗಮನಿಸಿ ಮಕ್ಕಳು. ಉಸಿಹದ ಬೇಹಾರಿಯೇ ಇಲ್ಲ. ಉಸಿಯದ ಅಂದ್ರೆ ಮಕ್ಕಳೇ ಸುಳ್ಳು ಹೇಳದ. ಬೇಹಾರಿ, ಬೇಹಾರಿ ಮಕ್ಕಳೇ ಗಮನಿಸಿ. ಬೇಹಾರಿ ವ್ಯಾಪಾರಿ, ಅದು ಕೂಡ ತತ್ಸಮ ತದ್ಭವಕ್ಕೆ ಬರ್ತದೆ ಮಕ್ಕಳೇ, ಗಮನದಲ್ಲಿರ್ಬೇಕು. ನಿಮಗೆ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಬೇಹಾರಿ ವ್ಯಾಪಾರಿ, ವ್ಯಾಪಾರಿ ಅಂತಕ್ಕಂಥದ್ದು ತತ್ಸಮ ಮಕ್ಕಳೇ, ಇದು ತದ್ಭವ. ಬೇಹಾರಿ ಸುಳ್ಳು ಹೇಳದ ವ್ಯಾಪಾರಿ ಇಲ್ಲ. ನೀವು ಗೊತ್ತಿದೆ, ವ್ಯಾಪಾರ ದ್ರೋಹ ಲಕ್ಷಣ ಅಂದ್ರೆ ಸುಳ್ಳು ಹೇಳಲೇಬೇಕು, ಯಾಕೆಂದ್ರೆ ಅದು ಒಂದು ವೃತ್ತಿದಾರ. ಹಾಗಾಗಿ ಇವರು ಹೇಳ್ತಾರೆ ಉಸಿಹದ ಬೇಹಾರಿಯೇ ಇಲ್ಲ. ನಾಬೇಯಾರಿಯ ಉದರಿಂದೆಂ. ನಾನು ವ್ಯಾಪಾರಿ ಆಗಿರುವುದರಿಂದ ನನ್ನ ವೃತ್ತಿ ಧರ್ಮಕ್ಕೆ, ನನ್ನ ಈ ಕೆಲಸದ ಧರ್ಮಕ್ಕೆ ಅಥವಾ ಈ ಕೆಲಸಕ್ಕೋಸ್ಕರ ಧರ್ಮ ಬುದ್ಧಿಯ ಅಧರ್ಮ ಬುದ್ಧಿಯಾಗಿ, ನಾನು ಧರ್ಮ ಬುದ್ಧಿ ಅಧರ್ಮ ಬುದ್ಧಿಯಾಗಿ ಧನವನ್ನು ವಂಚಿಸಿಕೊಂಡೆನು. ಧನವನ್ನು ಏನ್ ಮಾಡಿದೆ? ವಂಚಿಸಿ. ವಂಚಿಸಿ ಅಂದ್ರೆ ವಂಚಿಸಿ, ಮೋಸ ಮಾಡಿ ಕೊಂಡೆನ್ನ ತೆಗೆದುಕೊಂಡು ಮನೆಗೆಂಬೆನ್ನಗಂ, ಮನೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ನೇಸರ ಮೂಡಿ. ನೇಸರ ಅಂದ್ರೆ ಮಕ್ಕಳೇ ನಾನು ಹೇಳಿದ್ದೀನಿ, ನೇಸರ ಅಂದ್ರೆ ಯಾರು? ಆದಿತ್ಯ ಅಂದ್ರೂ ಅಷ್ಟೇನೆ, ಸೂರ್ಯ. ನೇಸರ ಅಂದ್ರೂ ಕೂಡ ಸೂರ್ಯ. ಮೂಡಿ ದೊಡ ಒಯ್ಯಲಿಂಬಿಲ್ಲದೆ ತೆಗೆದುಕೊಂಡು ಹೋಗಲಾಗದೆ ಮರದ ಕೊಳಲೊಳಗಿಟ್ಟು, ಮರದ ಒಟರೆಯ ಒಳಗಿಟ್ಟೆ. ಒಂದು ಮರ ದಿವಸ ಹೋಗಿ ಮಾರನೇ ದಿವಸ ಹೋಗಿ ನೋಡ್ಪೆನ್ನಗಂ, ನೋಡುವಷ್ಟರಲ್ಲಿ ಆ ಪೊನ್ನನೊಂದು, ಆ ಹಣವನ್ನ, ಆ ಹೊನ್ನನ್ನ ಒಂದು ಪನ್ನಗಂ. ಪನ್ನಗ ಅಂದ್ರೆ ಮಕ್ಕಳೇ ಹಾವು. ಪನ್ನಗ ಅಂದ್ರೇನು? ಹಾವು. ಸುತ್ತಿ ಪಟ್ಟಿರ್ದೊಡೆ, ಸುತ್ತಿ ಮಲಗಿಕೊಂಡಿದ್ದೆ, ಮಲಗಿಕೊಂಡಿತ್ತು. ಮಲಗಿರಲು ಕೊಳಲಂತಿ. ನಾನು ಹೆದರಿ ಹೋದೆಂ, ಹೆದರಿ ವಾಪಸ್ ಹೋಗ್ಬಿಟ್ಟೆ. ನೀವಿಲ್ಲಿದ್ದಂತೆ, ನೀವು ನೋಡ್ತಾ ಇರಿ, ನೀವಿಲ್ಲೇ ಇದ್ದಂತೆ ನೋಡುತ್ತಾ ಮೀರಿ ಕೊಳಲೊಳಗೆ ಹೊಗೆಯನ್ನಿಕ್ಕಿ, ಈ ಪೊಟರೆಯೊಳಗೆ ನಾನು ಏನನ್ನ ಇಕ್ತೀನಿ? ಹೊಗೆ. ಹೊಗೆ ಅಂದ್ರೆ ಹೊಗೆಯನ್ನಿಕ್ಕಿ ಪಾವಂ ಹೊರಮಡಿಸಿ, ಹೊರಗೆ ಬರುವಂತೆ ಮಾಡಿ ಕಳೆದುಕೊಂಡೊಡವೆಯಂ, ಕದ್ದುಕೊಂಡಿರ್ತಕ್ಕಂತಹ ಒಡವೆಯನ್ನ ಕೊಡುವೆನೆಂದು, ನಿಮಗೆ ವಾಪಸ್ಸು ಕೊಡ್ತೀನಿ ಅಂತ ಅಂದು ಧರ್ಮ ಬುದ್ಧಿ ಪುಲ್ಲಂ ಪುಳಿಯಂ, ಹುಲ್ಲನ್ನ ಮತ್ತು
ಪುಳಿಯನ್ನ, ಕಟ್ಟಿಗೆಯನ್ನ ಅಥವಾ ಪುಳ್ಳಿಗಳು ಪುಳ್ಳೆ ಅಂತ ಹೇಳ್ತಾರೆ ನೋಡಿದ್ರಲ್ವಾ, ಕಟ್ಟಿಗೆ ಮರವನ್ನು ತರಿಸಿ ತೆಗೆದುಕೊಂಡು ಒಳಗಿಸಿ ಒಳಗಡೆ ಹಾಕಿ ತುಂಬಿ ದುಷ್ಟ ಬುದ್ಧಿಯ ಮನೆಯೋಳು. ಯಾವ ರೀತಿ ಇವನು ಆ ಪಟರೆ ಒಳಗೆ ಬೆಂಕಿಯನ್ನು ಇಡ್ತಾ ಇದ್ದಾನೆ ಅಂದ್ರೆ ದುಷ್ಟ ಬುದ್ಧಿಯ ಮನೆಯೊಳಗೆ ಕಿಚ್ಚಲಿಕ್ಕುವಂತೆ, ದುಷ್ಟ ಬುದ್ಧಿಯ ಮನೆಗೆ ಬೆಂಕಿಯನ್ನ ಹಚ್ಚುವಂತೆ ಕಿಚ್ಚನಿಕ್ಕಲೊಡಂ, ಬೆಂಕಿಯನ್ನ ಹಚ್ಚಿದ ತಕ್ಷಣ ಹೊಗೆ ಸುತ್ತಿ ಉರಿಯಲ್ಪಟ್ಟು ಆ ಹೊಗೆ ಸುತ್ತಕೊಂಡು ಉರಿತಾ ಇರುವಷ್ಟರಲ್ಲಿ ಪ್ರೇಮಮತಿ ಬುದ್ಧಿಗೆಟ್ಟು, ಪ್ರೇಮಮತಿ ಧೈರ್ಯ ಕೆಟ್ಟು ಪುಯ್ಯಲಿಡೋದು ನೋಡಿದ್ರಲ್ವಾ, ಪುಯ್ಯಲಿಡೋದು ಅಂದ್ರೆ ಚೀರ ಬೊಬ್ಬೆ ಇಡೋದು, ಪುಯ್ಯಲಿಟ್ಟು ಪುಯ್ಯಲಿಡೋದು ಅಂದ್ರೆ ಬಾಯಿ ಹೊಡ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಚೀರಾಗಿ ಒಳಲೊಳಗಿಂದ ಆ ಒಳಲೊಳಗಿಂದ ಉರುಳೋದು ಅಂದ್ರೆ ಮುದುಡಿಕೊಂಡು, ಎಲ್ಲವನ್ನ ಮುದುಕೊಂಡು ಒಂದ್ ಕಡೆ ಮಾಡಿಕೊಂಡು ಕಂಠಗತ ಪ್ರಾಣನಾಗಿರ್ಬುದಂ, ಕಂಠಗತನಾಗಿ ಪ್ರಾಣವನ್ನ ಬಿಗಿ ಹಿಡಿದುಕೊಂಡವನಾಗಿ ನಾಗಿರ್ಬುದಂ ಧರ್ಮಾಧಿಕರಣ ಕಂಡು ಅವನು ಹೊರಗೆ ಓಡು ಬಂದಿದ್ದನ್ನ, ಉರುಳು ಬಂದಿದ್ದನ್ನ ನೋಡಿ ಧರ್ಮಾಧಿಕರಣವನ್ನು ನೋಡಿದ ತಕ್ಷಣ ಅವನು ಯಾರು ಅಂತ ಗೊತ್ತಾಯ್ತು. ಯಾರವನು? ದುಷ್ಟ ಬುದ್ಧಿಯ ತಂದೆ ಅಪ್ಪುದಂ. ದುಷ್ಟ ಬುದ್ಧಿಯ ತಂದೆ ಅಂತ ಗೊತ್ತಾದ ತಕ್ಷಣವೇ ಸಂದೇಹವಿಲ್ಲೆಂದರಿದು, ಸಂದೇಹನೇ ಇಲ್ಲ. ಅಲ್ಲಿಗೆ ಈ ಹೊನ್ನನ್ನ ಕದ್ದಿರುವುದು ಯಾರೋ? ದುಷ್ಟ ಬುದ್ಧಿ. ಈ ಪಾಪಕರ್ಮನ, ಈ ಪಾಪದ ಕೆಲಸವನ್ನ ಮಾಡುವಂತಹ ದುಷ್ಟನ ಪುತ್ರ ನೀನು, ಈ ಪಾಪದ ಕೆಲಸವನ್ನು ಮಾಡ್ತಿರ್ತಕ್ಕಂತಹ ದುಷ್ಟನ ಪುತ್ರ ನೀನು. ನಿನಗೆ ಇಂತಪ್ಪ ದುರ್ಮರಣ, ಎಂತಹ ಮರಣ ಬರಲಿ? ದುರ್ಮರಣ, ಕೆಟ್ಟ ಮರಣ. ಸಮನಿಸಿದೆಂದು ನುಡಿಯುವುದಂ, ಸಂಭವಿಸಲಿ ಅಂತ ನುಡಿದರೆ ಅಥವಾ ಶಾಪವನ್ನು ಹಾಕ್ತಾರೆ. ಆಗ ಪ್ರೇಮಮತಿ ಹೊರ ಬಂದು, ನಾನೇ ಈ ಎಲ್ಲ ದುಷ್ಕೃತ್ಯಕ್ಕೆ ಬದ್ಧ ಅಥವಾ ನಾನೇ ಇದೆಲ್ಲ ಮಾಡಿದವನು, ಇದರಲ್ಲಿ ದುಷ್ಟ ಬುದ್ಧಿದ್ದೇನೂ ಇಲ್ಲ ಅಂತಕ್ಕಂತಹ ಮಾತನ್ನ ಹೇಳಿ ಅವನು ಯಾರು ಕಾಣದ ಲೋಕಕ್ಕೆ ಹೋಗ್ತಾನೆ ಮಕ್ಕಳೇ. ಇಷ್ಟು ವಿಚಾರ ಅಲ್ಲಿಗೆ ಮಾಡಿದ್ದ ಮಹಾರಾಯ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಇವೆಲ್ಲವನ್ನ ನಾವು ಇಲ್ಲಿ ಈ ಒಂದು ಘಟನೆಯಿಂದ ತಿಳ್ಕೋಬಹುದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ವಸ್ತುವನ್ನ ಕದಿಬಾರದು, ಸುಳ್ಳು ಹೇಳಬಾರದು. ಹಾಗಾಗಿ ಸುಳ್ಳು ಹೇಳೋದ್ರಿಂದ ಕೊನೆಗೆ ನಮಗೆ ಶಿಕ್ಷೆ, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದನ್ನ ಈ ಒಂದು ಪಾಠದಿಂದ ನಾವು ತಿಳಿದುಕೋಬಹುದಾಗಿದೆ ಮಕ್ಕಳೇ. ಇಷ್ಟು ವಿಚಾರ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಹಾಗಾದ್ರೆ ನಿಮಗೆ ಇವತ್ತಿನ ಪಾಠವನ್ನ ಮಾಡಿರೋದ್ರಲ್ಲಿ ಎಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರವನ್ನ ಹೇಳಬೇಕು ಮಕ್ಕಳೇ. ಈ ಉತ್ತರವನ್ನ ನೀವು ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಅಬ್ಜೋದರ ಅಂದ್ರೆ ಯಾರು? ಅಬ್ಜೋದರ ಹೇಳಿ ಮಕ್ಕಳೇ. ಎಸ್, ಅಬ್ಜೋದರ ಅಂದ್ರೆ ಯಾರು? ವಿಷ್ಣು. ಶಿತಿಕಂಠ ಎಂದರೆ ಯಾರು ಅಥವಾ ಶಿತಿಕಂಠ ಎಂದು ಯಾರನ್ನ ಕರೆಯುತ್ತಾರೆ? ಶಿತಿಕಂಠ ಕಂಠದಲ್ಲಿ ನೀಲಿ ಬಣ್ಣ, ಯಾಕೆಂದ್ರೆ ಕ್ಷೀರಸಾಗರ ಕಳೆದಂತ ಸಂದರ್ಭದಲ್ಲಿ ವಿಷವನ್ನ ನುಂಗ್ತಾನಲ್ಲ ಮಕ್ಕಳೇ, ಆ ವಿಷವನ್ನ ನುಂಗ್ದೋನು ಯಾರು? ಶಿವ. ವೆರಿ ಗುಡ್, ಶಿವ. ಇನ್ನೊಂದು ಪ್ರಶ್ನೆ ಮಕ್ಕಳೇ. ಮರದ ಪಟರೆಯೊಳಗೆ ಕುಳಿತಿದ್ದಂತಹ ಪ್ರೇಮಮತಿ ಏನೆಂದು ನುಡಿದನೋ?
ಮಕ್ಕಳೇ ಹೇಳಿ. ಧರ್ಮ ಬುದ್ಧಿಯೇ ಒಂದನ್ನು ತೆಗೆದುಕೊಂಡನೆಂದು ನುಡಿದನ. ಅರ್ಥ ಆಗಿದೆಯಲ್ಲ? ಗುಡ್. ಅದೇ ರೀತಿ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನ ಹೇಗೆ ಕಳೆದನೋ ಹೇಳಿ ಮಕ್ಕಳೇ. ದೇವರೋ ಗುರುಗಳು ದ್ವಿಜರ ಪೂಜೆಯನ್ನ ಮಾಡಿ ಕಳೀತಾನೆ. ವೆರಿ ಗುಡ್. ಇಷ್ಟು ವಿಚಾರ ಈ ಪಾಠದ ಬಗ್ಗೆ ತಿಳ್ಕೊಂಡು ಮಕ್ಕಳೇ. ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳಿಗೆ ಉತ್ತರವನ್ನ ಬರೀರಿ. ಮತ್ತೆ ಇಲ್ಲಿರ್ತಕ್ಕಂತಹ ಸಂದರ್ಭ, ಮೊದಲೆರಡು ಪದಗಳ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧವನ್ನು ಕಲ್ಪಿಸ್ತಕ್ಕಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅದೆಲ್ಲವನ್ನ ನೀವು ಬರೀರಿ, ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇಲ್ಲಿಗೆ ವೃಕ್ಷ ಸಖಿ ಪಾಠವನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.